ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಪ್ರತಿ ಟನ್ನಿಗೆ 4,000 ಬೆಂಬಲ ಬೆಲೆಯನ್ನು ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ರೈತರು ತಾವು ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಅಂತ, ಅದು ಎಷ್ಟು ಅಂದರೆ ಪ್ರತಿ ಟನ್ಗೆ 4,000 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಬಳಿ ನಡೆದಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಅಲ್ಲಿ ನಡೆದಿದೆ ಹೋರಾಟ. ಬೆಂಬಲ ಬೆಲೆ ಬೇಕು ನಮಗೆ ಅಂತ ಪ್ರತಿಭಟನೆ ನಡೆದಿದೆ. ಬೆಂಬಲ ಬೆಲೆ ನಿಗದಿಯಾದ ಹೊರತು ಕಾರ್ಖಾನೆಯನ್ನು ಆರಂಭಿಸಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ರೈತ ನಾಯಕರು ಭಾಗಿಯಾಗಿತ್ತು. ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಅವರು ಭಾಗಿಯಾಗಿದ್ದರು. ರೈತರು ಉದ್ಧಾರವಾದರೆ ಮಾತ್ರ ರಾಜಕಾರಣಿಗಳ ಬೆಳೆ ಬೇಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರು ಯಾವುದಕ್ಕೂ ಕೂಡ ಹೆದರುವಂತಹ ಪ್ರಶ್ನೆಯೇ ಇಲ್ಲ, ನೀವು ಕ್ವಶನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ನಾವು, ನಮಗೆ ಬೆಂಬಲ ಬೆಲೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರೈತರು ಬೆಳೆದಂತಹ ಒಂದು ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲುವಂಥದ್ದು ಯಾವಾಗಲೂ ಕೂಡ ಮಾತು ಕೇಳಿ ಬರ್ತಾನೆ ಇರುತ್ತೆ. ಅವರು ಯಾವುದೇ ಬೆಳೆಯನ್ನು ಬೆಳೆದರೂ ಸರಿ, ಅದಕ್ಕೆ ಬೆಳೆ ಬಂದಾಗ ಮಾತ್ರ ಸರಿಯಾದ ಬೆಲೆ ಇರಲ್ಲ. ಬೆಳೆ ಬರೋದಕ್ಕೆ ಮುಂಚೆ ಇದ್ದಂತಹ ಒಂದು ಬೆಳೆ ಬಂದ ನಂತರ ಅವರ ಕೈಗೆ ಸೇರಿದ ನಂತರ ಆ ಬೆಲೆ ಮಾತ್ರ ಯಾಕೋ ಇಳಿದೋಗ್ಬಿಡುತ್ತೆ. ಪ್ರತಿ ಬಾರಿ ಕೂಡ ರೈತರಿಗೆ ಇದೇ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ಈ ಒಂದು ಬೆಂಬಲ ಬೆಲೆಯನ್ನು ನೀವು 4,000ಕ್ಕೆ ಏರಿಸಬೇಕು, ಪ್ರತಿ ಟನ್ಗೆ 4,000ಕ್ಕೆ ಏರಿಸಬೇಕು ಅಂತ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಬಳಿ ನಡೆದಿದೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಸೇರಿದೆ. ಅಲ್ಲಿ ಸಾಕಷ್ಟು ಜನ ರೈತರು ಮತ್ತು ರೈತ ಮುಖಂಡರು ಸೇರಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ನಿಗದಿಯಾಗದ ಹೊರತು ನಾವು ಕಾರ್ಖಾನೆಯನ್ನು ಪ್ರಾರಂಭಿಸಲ್ಲ, ಹೋಗಲ್ಲ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಚೂನಪ್ಪ ಪೂಜೇರಿ ಅವರು ಭಾಗಿಯಾಗಿದ್ದಾರೆ. ರೈತರು ಉದ್ಧಾರವಾದರೆ ರಾಜಕಾರಣಿಗಳ ಒಂದು ಬೆಳೆ ಬೇಯೋದಿಲ್ಲ, ಅದಕ್ಕಾಗಿ ಅವರು ತಡೀತಾ ಇದ್ದಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇನೇ ಇದ್ರೂ ಸರಿ, ರೈತರು ಯಾವುದಕ್ಕೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ, ಪ್ರಶ್ನೆಯೇ ಇಲ್ಲ. ನಾವು ನಮ್ಮ ಹಕ್ಕನ್ನು ಕೇಳಬೇಕು ಸರ್ಕಾರದ ಹತ್ರ. ಅವರು ಕೊಟ್ಟಿಲ್ಲ ಅಂದರೆ ನಮ್ಮ ಹೋರಾಟ ಹೀಗೆ ಮುಂದುವರುತ್ತೆ ಅನ್ನೋ ರೀತಿಯಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಎಲ್ಲರೂ ಕೂಡ ಹೋರಾಟ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಶಿಕಾಂತ್ ಪಡಸಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರಿಗೆ ಅಲ್ಲಿ ಬಂದ ಕೆಲವೊಬ್ರು ಮುಖಂಡರು ಇನ್ನೊಂದ್ ಸ್ವಲ್ಪ ಇದೆ ಏನೋ ಸೂಟ್ಕೇಸ್ ಬದ್ದಲ್ಲಿ ಹೇಳ್ರಿ. ಬರೋಬ್ಬರಿ 22 ವರ್ಷ ಹಸಿರು ಟಾವಲ್ ಹಾಕಿ 18 ವರ್ಷ ಚಾಕ್ರಿಯಾಗಿ ಇರ್ಲಾಕ್ ತಯಾರದ. ಯಾಕಂದ್ರ ಕಾಟಾಚಾರಕ್ಕ ಒಂದಿನ ಟಾವೆಲ್ ಹಾಕೊಂಡ್ ಬಂದು ರೈತ ಸಂಘದ ಬದ್ದಲ್ಲ, ರೈತಾಪಿ ಹೋರಾಟಗಾರ ಬದ್ದಲ್ಲ, ನಾನು ಒಬ್ರದ ಇಬ್ರದ ಹೇಳಕ್ಕಿಲ್ಲ, ಎಲ್ಲೋ ಒಂದಿಟ್ಟು ಆಗಿರ್ಬೇಕ. ಬಟ್ ಅಥಣಿ ತಾಲೂಕಾದಾಗ ಫ್ಯಾಕ್ಟ್ರಿ ಚಾಲು ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಹೋರಾಟ ಗದ್ದಲ ಯಾರಾದ್ರೂ ನಮ್ಮಲ್ಲಿ ಗಟ್ಟಿತನ ಬರ್ಬೇಕ, ಯಾರು ನಮ್ಮ ತೆಗ್ ಬರಂಗಿಲ್ಲ. ಅದಕ್ಕೆ ಏನಂತ ಇದು ಒಂದು ಗಟ್ಟಿತನದ ಹೋರಾಟಕ್ಕ ತಾವೇನ ಬಂದು ಇವತ್ತು ಈ ಹೋರಾಟಕ್ಕೆ ಬೆಂಬಲ ಸೂಚರಿ. ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಮುಖಂಡರಾದಂತ ರಾಜು ಪವಾರ್ ಅವರ ಅದಕ್ಕ ಯಾರು ಸಂಘಟನಾ ಶಿಸ್ತ ಗೌರವ ಮುಂದ ಈಗ ನಾವು ಏನಂತಿ ಬಾಕ್ಸರು. ಈಗ ರೈತರ ಸಮಸ್ಯೆ ಇದ್ದಾಗನ ಏನು ವಿರೋಧ ಪಕ್ಷದವರು ಏನು ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ MLA ರಸ್ಮಾನ್ ಸೌದಿ ಇಷ್ಟಪಡ್ತಾನೆ. ಮನೆಯಾಗಿಲ್ಲ ಯಾವ ಪಾರ್ಟಿ MLA ಹಾಕಿರುವಲಕ್ ನನಗೇನಲ್ಲ, ನಮ್ಮ ಅಪ್ಪ ಏನಲ್ಲವ, ನಮ್ಮ ಅಪ್ಪ ಬಡದಪ್ಪ ಮನ್ಯಾಗದಾರ. ನಾವು ಗೌರವ ಕೊಡೋದು ಅವ್ರಿಗೆ ಎಷ್ಟು ಕೊಡ್ತಾರೆ, ಸಿಕ್ಕವ್ರಿಗೆಲ್ಲ ಕೊಡಾಕ್ ತಯಾರಿಲ್ಲ. ಎಲ್ಲರೂ ಕೇಳ್ತಾರ, ಎಲ್ಲರೂ ರೈತ ಸಂಘ ಟಾವೆಲ್ ಹಾಕತ್ತಾರು. ಈಗ ರೈತರ ಸಮಸ್ಯೆ ಇದ್ದಾಗನ ಏನು ವಿರೋಧ ಪಕ್ಷದವರು ಏನು ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ MLA ಎಲ್ಲ ಅಧಿಕಾರಿಗಳು MDಗಳು ಸ್ಪಂದನೆ ಮಾಡಿ ನಮಗೊಂದು ನಿಗದಿ ದರ ಘೋಷಣೆ ಮಾಡಿದ್ರು ಅಂತಂದ್ರೆ ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಂತರ ಮುಂದಿನ ನಿರ್ಮಾಣದ ಅಧಿವೇಶನದೊಳಗೆ 1,00,000 ಮಂದಿ ಕನಿಷ್ಠ ಸೇರಿಸಿ ನಾವು ಸರ್ಕಾರವನ್ನು ಭಾಗಿಸಿ ಬೆಲೆ ತಗೋಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಸರ್ 10ರಿಂದ 15,000 ಜನ ನಿರೀಕ್ಷೆ ಮಾಡಿದ್ರು ಸರ್, ಅದು ಯಾವ ಥರ ಜನ ಕಂಡು ಬರ್ತಾರೆ ಸರ್? ನಾವು ಮಾಡಿದ್ದ ಎರಡೇ ತಾಲೂಕು. ನಾವು ಇಲ್ಲೇ ಬಿಜಾಪುರ ಜಿಲ್ಲೆ
ಈ ಕಡೆ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಡೆ ಹೇಳಿದ್ವಿ ಅಂತಂದ್ರೆ 10,000 ಕನಿಷ್ಠ ಸೇರ್ತಾ ಇತ್ತು. ಮೊನ್ನೆ APMC ಸಲುವಾಗಿ ಬೆಳಗಾವಿ ಒಳಗೆ 10-15,000 ಸಂಖ್ಯೆ ಸೇರಿಸಿದ್ವಿ. ಮತ್ತು ರೈತರಿಗೆ ಖರ್ಚು ಕೊಡೋದಿಲ್ಲ ಸರ್, ನಾವೇನು ರಾಜಕಾರಣಿಗಳಲ್ಲ, ಅವ್ರಿಗೆ ಗಾಡಿ ಕೊಡಬೇಕು, ಊಟ ಕೊಡಬೇಕು, ಆ ಥರ ಇಲ್ಲಪ್ಪ, ಸ್ವಂತ ಹಾಕೊಂಡ್ಬರ್ಬೇಕಲ್ಲ. ಅದರ ಸಲುವಾಗಿ ನಮ್ಮ 2 ತಾಲೂಕಿನ ಜನರಲ್ ಆಗಿ ಬಂದು ಸೇರಿಲ್ಲ ಸರ್. ಏನು ಬೆಲೆ ನಿಗದಿ ಮಾಡಬೇಕು? ನಾವೊಂದು ಕನಿಷ್ಠ 500 ಹೆಚ್ಚು ಕೇಳಬೇಕಂತ ಒತ್ತಾಯ ಇದೆ ಸರ್. 500 ಪಟ್ಟ ಫ್ಯಾಕ್ಟ್ರಿ ಚಾಲೂ ಮಾಡಿಸ್ಬೇಕಂತೇಳಿ ನಮಗೆ ಗಟ್ಟಿ ಹೋರಾಟ ಅದ. DC ಅವ್ರು ಬಂದ ತಕ್ಷಣ ಒಂದು ಗಟ್ಟಿಯಾದಂಥ ನಿರ್ಧಾರ ಆಗ್ತದೆ ಸರ್. ಇನ್ನೊಂದ್ರೆ ಈಗೇನು ಫ್ಯಾಕ್ಟ್ರಿಗಳು ಇರ್ತಕ್ಕಂಥ ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಎಲ್ಲ ಅದಾವು. ಅವ್ರು ಈಗ ಮನಸ್ಸು ಮಾಡಿದರೆ ಬೇಕಾದಾಕೈತ್ರಿ, ಅವ್ರನ್ನ ಯಾಕೆ ಮಾಡ್ತಾ ಇಲ್ಲ? ಮನಸ್ಸು ಮಾಡಿದ್ರೆ ಮಾಡ್ಬೋದು ಸರ್. ರೈತ ಉದ್ಧಾರ ಆದ್ರೆ ಅವ್ರು ರಾಜಕಾರಣ ಬೇಡ ಬೇಯಂಗಿಲ್ಲ. ಆದರೆ ಯಾವ ರಾಜಕಾರಣಿಗಳಿಗೂ ಹೆದರಂಗಿಲ್ಲ ಸರ್. ಇದೇ ರೀತಿ ಮುಂದುವರೆದ್ರೆ ಹೆಂಗ್ರಿ? ಇದೇ ರೀತಿ ಮುಂದುವರೆದ್ರೆ ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ ನೇರವಾಗಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾವ ರಾಜಕಾರಣಿ ಫ್ಯಾಕ್ಟ್ರಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ನೀವು ಹೆಸರು ಹೇಳ್ತಲ್ಲ, ನಾ ಹೇಳ್ತಾ ಇದ್ದೀನಿ. ಈ ಕಡೆ ಲಕ್ಷ್ಮಣ ಸವದಿ ಅವ್ರ ಫ್ಯಾಕ್ಟ್ರಿ ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಫ್ಯಾಕ್ಟ್ರಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಶ್ಯಾಮನೂರ್ ಅವ್ರು ಆಗಿರ್ಬೋದು, ಯಾವ ರಾಜಕಾರಣಿಗೂ ನಾವು ಹೆದರಂಗಿಲ್ಲ. ಯಾಕಂದ್ರೆ ಅವ್ರ ಹತ್ರ ನಮಗೆ ಬಿಡನೇ ಇಲ್ಲ ಸರ್. ಯಾವುದೇ ರಾಜಕಾರಣಿ, ಯಾವುದೇ ಫ್ಯಾಕ್ಟ್ರಿ ಮಾಲೀಕರು ನಮ್ಮ ಜೊತೆ ಸಂಧಾನ ಮಾಡ್ಕೊಂಡಿಲ್ಲ. ಸಂಧಾನ ಮಾಡುವಂಥದ್ದು ಯಾವುದೇ ವಿಚಾರಗಳಿಲ್ಲ. DC ಅವ್ರ ನೇತೃತ್ವದೊಳಗೆ ಸಂಧಾನ ಆಗಬೇಕು. ನಾವು ಹೇಳಿದಂಥ ದರ ನಿಗದಿ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅಕಸ್ಮಾತ್ ಮಂಡತನದಿಂದ ಚಾಲೂ ಮಾಡಿದ್ರೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಮೊದಲದೊಳಗಾಗಿರ್ತಕ್ಕಂಥ ಅಹಿತಕರ ಘಟನೆ ಬೆಳಗಾಂ ಜಿಲ್ಲೆಯೊಳಗೆ ನಡಿಬೇಕಾಗ್ತದೆ. ಒಂದು ವೇಳೆ ಬೆಂಬಲ ಬೆಲೆ ನಿಗದಿ ಆಗಲಿಲ್ಲ ಅಂದರೆ ಸರ್, ಅಧಿವೇಶನದಲ್ಲಿ ಸರ್ಕಾರ ಅಧಿವೇಶನ ನಡೆಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್. ಅಧ್ಯಕ್ಷ, ಅಪೇಕ್ಷಿತ ಕೊಡಲಿಲ್ಲ. ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತೇನು ನಾವು ಆ ಕಾರ್ಖಾನೆಯವ್ರನ್ನೇನು ಬಿಡೋಕ್ಕಾಗಿ ಕೇಳ್ತಾ ಇಲ್ಲ. ಈಗೆಲ್ಲ ರೇಟ್ಗಳು ಇವತ್ತು 2, 3, 4, 5, 6 ವರ್ಷದಾಗ ಎಲ್ಲ ಡಬಲ್ ತ್ರಿಬಲ್ ಆಗಿ ಕೂಲಿ ಕಾರ್ಮಿಕರು ಹಿಡ್ಕೊಂಡು ಎಲ್ಲ ಡಬಲ್ ತ್ರಿಬಲ್ ಆಗ್ಯಾವು. ನಾವೆಲ್ಲ ಇವತ್ತು ಕಬ್ಬು ಬೆಳೆಗಾರರು ಒಂದು ವರ್ಷಕ್ಕೆ ಒಂದೇ ಬೆಳಿತೀವಿ ನಾವು. ಕಾರ್ಖಾನೆಯವ್ರು ತಮ್ಗೆ ಮಾನವೀಯತೆ ಬೇಕಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರದ್ದೆಲ್ಲ ಹೆಚ್ಚು ಮಾಡ್ಕೋತಾರೆ. ಅವ್ರು ಏನು ಬೇಕು ಸುಧಾರಣೆ ಮಾಡ್ಕೋತಾರೆ, ಏನು ಇಥನಾಲ್ ರೆಡಿ ಮಾಡ್ಕೋತಾರೋ, ಮತ್ತೊಂದು ಬೈ ಪ್ರಾಡಕ್ಟ್ ರೆಡಿ ಮಾಡ್ಕೋತಾರೋ. ತಾವು ಆರ್ಥಿಕವಾಗಿ ಯಾರು ಕೂಡ ಅವರು ಆತ್ಮಹತ್ಯೆ ಮಾಡ್ಕೋತಿಲ್ಲ. ನಾವು ರೈತರ ಆತ್ಮಹತ್ಯೆ ಮಾಡ್ಕೋತು, ಅವರು ಕೂಡ ಊಟ ಮಾಡ್ತಾರೋ. ಅವ್ರಿಗೆ ಸ್ವಾಭಿಮಾನ ಬೇಕು. ಕಬ್ಬು ಬೆಳೆಗಾರರಿಂದ ಇವತ್ತು ನಾವು ಕಾರ್ಖಾನೆ ಮಾಲೀಕರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.